ಫ್ರಾನ್ಸು, ಜರ್ಮನಿ, ರಷ್ಯಾ, ಇಟಲಿ, ಬೆಲ್ಜಿಯಂ, ಆ ರೀತಿಯಲ್ಲಿ ಸ್ಪೇನು, ಹಾಗೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದ ಪ್ಯಾನ್ ಇಂಡಿಯಾದಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಈಗ ಗುಜರಾತಿಂದ ಇದ್ದಾರೆ, ಕೋಲ್ಕತ್ತಾದಿಂದ ಇದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದ ಬ್ಯಾಂಗ್ಳೂರು. ನಿಮಗೆ ಯಾವ್ಯಾವ ಸಮಸ್ಯೆ ಇದೆಯೋ ನನಗೆ ಗೊತ್ತಿಲ್ಲ. ಅಂದರೆ ನಿಮಗೆ ಅವ್ರು ಹೇಳಿದ ಹಾಗೆ ಬೆನ್ನು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಬೇರೆ ಬೇರೆ ತರಹದ ಕಾಯಿಲೆಗಳು, ಸಮಸ್ಯೆಗಳು ಮನುಷ್ಯನಿಗಿರುತ್ತೆ. ಸುಮಾರು ವರ್ಷಗಳಿಂದ ನೀವು ಒದ್ದಾಡ್ತಾ ಇರ್ತೀರಿ. ಅಂಥವಕ್ಕೆಲ್ಲ ಒಂದು ಅದ್ಭುತ ಆಯುರ್ವೇದ ಪರಿಹಾರ ಇಲ್ಲಿ ಸಿಗುತ್ತೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಬೆಂಗಳೂರಲ್ಲಿ ಟ್ರಾಫಿಕ್ಕು, ಆ ಹಾರನ್ ಸೌಂಡು, ಆ ವೆಹಿಕಲ್ ಸೌಂಡು ತಲೆ ಕೆಟ್ಟು 12 ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಬೆಂಗಳೂರಿಂದ ಭಾಳ ದೂರಕ್ಕೆ ಬಂದಿದ್ದೀನಿ. ಇವಾಗ ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆಲೂರು ಈ ಊರಿನ ಒಂದು ಜಾಗದಲ್ಲಿದ್ದೀನಿ. ಇಲ್ಲಿ ನಿಮಗೂ ಕೇಳಿಸ್ತಾ ಇರುತ್ತೆ, ಹಕ್ಕಿಗಳ ಚಿಲಿಪಿಲಿ ನಾದ ಕೇಳಿಸ್ತಾ ಇದೆ. ಬಿಸಿಲಲ್ಲೂ ತಣ್ಣಗೆ ಗಾಳಿ ಬರ್ತಾ ಇದೆ. ಯಾವುದೋ ಒಂದು ಹಲಸಿನ ಮರದ ಹತ್ರ ಹೋಗ್ಬಿಟ್ರೆ ಇಲ್ಲೇ ಹಾಸ್ಕೊಂಡು ಮಲ್ಕೊಂಡ್ಬಿಡೋಮಪ್ಪ ಅನ್ನೋ ಫೀಲಿಂಗ್ ಇದೆ. ಇಂತಹ ಅದ್ಭುತ ಜಾಗದ ಹೆಸರು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಅಂತ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಕೆಲವು ಫಾರಿನರ್ಸ್ ಓಡಾಡ್ತಾ ಇದ್ದಾರೆ ಇಲ್ಲಿ, ಕೆಲವರು ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತಾ ಇದ್ದಾರೆ, ಕೆಲವರು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನೀ ಜಾಗ, ಏನು ಕತೆ ಅಂತ ತಿಳ್ಕೊಳ್ಳೋಕ್ಕೆ ನಾನಿವಾಗ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದ ಫೌಂಡರ್ ಆಗಿರುವಂಥ ನಮ್ಮ ರಾಜೇಶ್ ಬಾಯ್ರಿ ಅಲ್ವಾ ಸರ್, ಡಾಕ್ಟರ್ ರಾಜೇಶ್ ಬಾಯ್ರಿ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ಏನು ಸರ್ ಇದು ಜಾಗ, ಏನೋ ಅದ್ಭುತವಾದ ಒಂದಿಷ್ಟು ಜಾಗ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಜನ ಎಲ್ಲ ಆರಾಮಾಗಿ ಏನೋ ಸಂತೋಷವಾಗಿ ಕಾಣ್ತಾ ಇದ್ದಾರೆ ನನಗೆ. ಏನಿದೆ ಜಾಗ? ಇದು ಆ್ಯಕ್ಚುಲಿ ಇದೊಂದು ಆಯುರ್ವೇದ ಚಿಕಿತ್ಸಾಲಯ. ಇಲ್ಲಿ ವಿಭಿನ್ನವಾದ ಕಾಯಿಲೆಗಳಿಗೆ ಪ್ರಕೃತಿದತ್ತವಾದ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಸ್ಥಳ ಇದು. ಓಕೆ, ಅಂದರೆ ಯಾವುದೇ ತರಹದ ಕಾಯಿಲೆಗೂ ಇಲ್ಲಿ ಚಿಕಿತ್ಸೆ ಸಿಗುತ್ತಾ? ಇಲ್ಲ, ನಮಗೆ ನಮ್ಮದೇ ಆದಂತಹ ಒಂದು ಲಿಮಿಟೇಷನ್ಸ್ಗಳಿದೆ. ಲೈಕ್ ಈಗ ಕ್ರಾನಿಕ್ ಇಲ್ನೆಸ್ಗಳು, ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಹೆಡ್ ಏಕ್ ಇರ್ಬೋದು, ಸೋರಿಯಾಸಿಸ್ ಅಂತ ಡಿಸೀಸ್ ಇರ್ಬೋದು, ಅಥವಾ ನೀ ಜಾಯಿಂಟ್ ಪೇನ್ಸ್ಗಳಿರ್ಬೋದು. ಈ ರೀತಿಯ ಒಂದು ಲಿಮಿಟೆಡ್ ಡಿಸೀಸ್ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಒಂದು ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀವಿ ಇಲ್ಲಿ. ಸರಿ ಇಲ್ಲ ಓಡಾಡ್ತಿದಾರಲ್ಲ ಅವರೆಲ್ಲ ಪೇಷಂಟ್ಸ್, ಅಂದರೆ ಅವ್ರೇನು ಇಲ್ಲೇ ಆರಾಮಾಗಿ ಇರಂಗಿದ್ದಾರೆ? ಖಂಡಿತ ಅವರೆಲ್ಲ ಇಲ್ಲಿ ಬಂದು ಅಡ್ಮಿಷನ್ ಆಗಿರುವಂಥವ್ರು. ಲೈಕ್ 1 ವೀಕು, 2 ವೀಕ್ಸು, 3 ವೀಕ್ಸು, 6 ವೀಕ್ಸು ಆ ರೀತಿಯಲ್ಲಿ ಇಲ್ಲಿ ಬಂದು ಇದ್ದು ಚಿಕಿತ್ಸೆಗಳನ್ನು ಪಡ್ಕೊಂಡು ಹೋಗ್ತಾರೆ. ಓಕೆ, ಅಂದರೆ ಈಗ ಒಂದ್ಸಲಿ ಬಂದವರು 1 ವಾರ 10 ದಿನ 12 ದಿನ ಇಲ್ಲಿ ಇರ್ತಾರೆ? 1 ವಾರ 10 ದಿನ 12 ದಿವಸ ಅಲ್ಲ, ಈವನ್ 1 ತಿಂಗಳು, ಕೆಲವರು 1.5 ತಿಂಗಳು ತನಕ ಇದ್ದು ಚಿಕಿತ್ಸೆ ಇಲ್ಲೇ ಇದ್ದು ಅವರಿಗೆ ಆಹಾರ, ಸ್ಟೇ, ಟ್ರೀಟ್ಮೆಂಟ್ ಎಲ್ಲ ಇಲ್ಲೇ A to Z. ಸರ್, ಅಂದರೆ ಎಲ್ಲ ಬಿಟ್ಟು ಒಂದು 15 ದಿನ 20 ದಿನ 1 ತಿಂಗಳು ಇರ್ತಾರೆ? ಖಂಡಿತವಾಗ್ಲೂ. ಏನು ಮಾಡ್ತೀರಾ ಸರ್? ಅಂದರೆ ಆ ಸ್ಪ್ಯಾನಲ್ಲಿ ಏನು ಮಾಡ್ತೀರಾ? ಇಲ್ಲಿ ಇರ್ತಾರೆ 1 ವಾರನೋ 2 ವಾರನೋ 4 ವಾರನೋ 6 ವಾರನೋ. ಇಲ್ಲಿ ಅವರ ಚಿಕಿತ್ಸೆಗಳಿಗೆ, ಅಂದರೆ ಅವರ ಏನು ಇಲ್ನೆಸ್ ಇದೆಯಲ್ಲ ಅದಕ್ಕೆ ಬೇಕಾಗುವ ಹಾಗೆ ಅವರು ಆ ಟ್ರೀಟ್ಮೆಂಟ್ಗಳನ್ನ ಇಲ್ಲಿ ಪಡ್ಕೊಂಡು ಹೋಗ್ತಾರೆ. ಮೆಂಟಲಿ ಮತ್ತು ಫಿಸಿಕಲಿ ಅವರು ಫಿಟ್ ಆ್ಯಂಡ್ ಫೈನ್ ಆಗಿ ಹೋಗ್ತಾರೆ. ಅದೇ ನಮ್ಮ ಇಂಟೆನ್ಷನ್ ಆ್ಯಕ್ಚುಲಿ. ಅಂದರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎರಡೂ ಹೇಳ್ತಾ ಇದ್ದೀರಿ? ಹೌದು, ಸೈಕೋಸೊಮ್ಯಾಟಿಕ್. ಅದು ಹೆಂಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಅಂದರೆ ಈಗ ಯಾರೋ ಒಬ್ಬ, ನನಗೆ ತುಂಬ ಸ್ಟ್ರೆಸ್ ಇದೆ, ನನಗೆ ಲೈಫಲ್ಲಿ ಜಂಜಾಟಗಳು, ಕೆಲಸದ ಬಿಸಿ, ನಂಗಾಗಲ್ಲ, ನಾನು ಇಲ್ಲೊಂದು 10 ದಿನ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಹೆಂಗೆ ಅವನಿಗೆ ಬಂದ ಮೇಲೆ ಹೆಂಗಿರುತ್ತೆ, ಹೋಗ್ಬೇಕಾದ್ರೆ ಹೇಗಿರ್ತಾನೆ ಮನುಷ್ಯ? ಅವನು ಬರುವಾಗ ಅಯ್ಯೋ ನನಗೆ ಅದಾಗಲ್ಲ ಇದಾಗಲ್ಲ ಅನ್ನುವಂಥ ಒಂದು ನೆಗೆಟಿವ್ ಮೈಂಡ್ ಸೆಟ್ಟು, ನೆಗೆಟಿವ್ ಫ್ರೇಮ್ ವರ್ಕಲ್ಲೇ ಬಂದಿರ್ತಾನೆ. ಇಲ್ಲಿ ಬಂದಂಥ ಒಂದು 2 ವಾರ ಅಥವಾ 10 ದಿವಸ ಇದ್ದು ಬಿಟ್ಟು ಹೋಗ, ಅಬ್ಬಾ ಮನಸ್ಸಿಗೊಂದು ಶಾಂತಿ ಆಯಿತು, ನೆಮ್ಮದಿ ಆಯಿತು. ಕಳೆದ 1 ವರ್ಷದಿಂದ ನಾನು ತುಂಬ ನರಳಾಡ್ತಾ ಇದ್ದೆ, ಈಗ ಏನೋ ಒಂದು ಖುಷಿ ಇದೆ, ಮೆಂಟಲಿ ನಾನು ಫ್ರೀ ಆಗಿದ್ದೀನಿ. ಅವನ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸರ್, ಅಂದರೆ ಈ ಫಿಸಿಕಲಿಗೆ ಬರ್ತೀನಿ ನಾನೀಗ, ಮೆಂಟಲ್ ಆಕ್ಯುರೇಟ್. ಫಿಸಿಕಲಲ್ಲಿ ಯಾವ್ಯಾವ ತರಹದ ಕಾಯಿಲೆಗಳು ಇಲ್ಲಿಗೆ ಬರ್ಬೋದು? ಅಂದರೆ ನಿಮಗೆ ನೀವು ಯಾವಾಗಲೇ ಹೇಳಿದ್ರಿ ಬೆನ್ನು ಅಂತಿರ್ತಾರೆ ಭಾಳ ದಿನದಿಂದ, ಆ ಥರ ಯಾವ್ಯಾವ ಕ್ಯಾಟಗರಿ ಜನ ಜಾಸ್ತಿ ಬರ್ತಾರೆ? ಕ್ಯಾಟಗರಿ ವೈಸ್ ನಾವು ಹೇಳೋದಾದ್ರೆ ಬೆನ್ನು ನೋವಿನವರು ತುಂಬ ಜನ ಬರ್ತಾರೆ, ಮತ್ತು ಬ್ಯಾಕ್ ಪೇನ್ನವರು ಬರ್ತಾರೆ, ಹೆಡ್ ಏಕ್ ಬರ್ತಾರೆ, ನಿದ್ರಾಹೀನತೆಯಿಂದ ಸಮಸ್ಯೆಗಳಿಂದ ಬರ್ತಾರೆ, ಆಮೇಲೆ ಸೋರಿಯಾಸಿಸ್ದಿಂದ ಬರ್ತಾರೆ, ಕೆಲವೊಂದು ಆರ್ಟಿಕೇರಿಯಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗಳಿಂದ ಬರ್ತಾರೆ, ಮೈಗ್ರೇನಿಂದ ಬರ್ತಾರೆ. ಸೊ ಈ ರೀತಿಯ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಬಂದು ಚಿಕಿತ್ಸೆಗಳನ್ನು ಪಡ್ಕೊಂಡು ಹೋಗ್ತಾರೆ. ಸರಿ, ಒಂದ್ಸಲಿ ಬಂದವರು ಹೊರಗೆ ಹೋಗುವಾಗ ಸಕ್ಸಸ್ ರೇಟ್ ಅಂತ ತೊಗೊಂಡ್ರೆ, ನಿಮಗೆ ಕೊಟ್ಕೊಳ್ಳೋದಾದ್ರೆ ಸಕ್ಸಸ್ ರೇಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ ಇದೆ ಸರ್? ಐ ಸೇ 80% ಅಂತ. ಓಕೆ, ಅಂದರೆ ಅಂದರೆ ನಿಮ್ಮಲ್ಲಿ ಇರುವಷ್ಟು ದಿನ ಅವ್ರೊಂದು 80% ರೆಡಿ ಮಾಡಂತ ನೀವು ಕಳಿಸ್ತೀರಾ, 20% ಅವ್ರ ಕೈಲಿರುತ್ತೆ. ಅವರು ಹೇಗೆ ಆ ಒಂದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸನ್ನ ಮುಂದಿನ ದಿವಸಗಳಲ್ಲಿ ಫಾಲೋ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅವ್ರು ಇಲ್ಲಿ ಇರುವಾಗ ಯಾವ ರೀತಿಯ ಒಂದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ಗಳನ್ನ ನಾವು ಹೇಳಿಕೊಡ್ತೀವಿ ಅವರಿಗೆ, ಅದನ್ನು ಮುಂದಿನ ದಿವಸಗಳಲ್ಲಿ ಅವರು ಫಾಲೋ ಮಾಡಬೇಕು. ಆ ಫಾಲೋ ಮಾಡಿದರೆ ಉತ್ತಮವಾದ ಒಂದು ರಿಸಲ್ಟ್ಸ್ಗಳು ಖಂಡಿತವಾಗಿ ಬರ್ತದೆ. ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಲಿಮಿಟೇಷನ್ಸ್. ನಮಗೆ ಆದಂತಹ ಲಿಮಿಟೇಷನ್ಸ್. ಏನೋ ಒಂದು ಕ್ಯಾನ್ಸರ್ 4th ಸ್ಟೇಜಲ್ಲಿದೆ, ಅಥವಾ ಬೇರೆ ಯಾವುದೋ ಒಂದು ಟರ್ಮಿನಲಿ ಇಲ್ನೆಸ್ ಇದೆ, ಅದನ್ನು ನಮಗೇನು ಮಾಡೋಕ್ಕಲ್ಲ. ವಿ ಹ್ಯಾವ್ ಅವರ್ ಓನ್ ಲಿಮಿಟೇಷನ್ಸ್. ಸರ್, ಅಂದರೆ ನೀವು ಹೇಳ್ತಾ ಇರೋದು ಹೆಂಗೆ ಅಂತಂದರೆ, ಈಗ ದೇಹವನ್ನು ಒಂದು ವಾಹನದ ಚಕ್ರ ಅಂದ್ಕೊಂಡ್ರೆ
ಟೈರ್ ಪಂಚರ್ ಆಗಿದ್ರೆ ನೀವು ಪಂಚರ್ ಆಗ್ತೀರಾ, ಬ್ಲಾಸ್ಟ್ ಆಗ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಖಂಡಿತವಾಗ್ಲು ಬ್ಲಾಸ್ಟ್ ಆಗಿ ಹೋಯ್ತು ಅಥವಾ ಚಕ್ರ ಕಿತ್ತೋಯ್ತು ಅಂತ ಹೇಳಿ ನಮ್ಗೆ ಏನು ಮಾಡೋಕ್ಕಾಗಲ್ಲ. Okay. ಪಂಚರ್ ಆಗಿದೆ, ಎಲ್ಲಿ ಪಂಚರ್ ಆಗಿದೆ ಅದನ್ನ ಹುಡುಕ್ಬಿಟ್ಟು ಅಲ್ಲಿಗೆ ಸರಿಯಾಗಿ ಅದಕ್ಕೆ ಪಂಚರ್ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಸರ್ ಕಳಿಸ್ತೀವಿ. ನನಗೆ ಆಶ್ಚರ್ಯ ಏನಾಗ್ತಾ ಇರೋದು ಅಂತಂದ್ರೆ ಇಲ್ಲಿ ಓಡಾಡ್ತಾ ಇದಾರಲ್ಲ, ಇದ್ರಲ್ಲಿ ಹೆಚ್ಚಿನವ್ರು ನನಗೆ ಫಾರಿನ್ ಮಂದಿ ಕಾಣ್ತಾ ಇದ್ದಾರೆ. ಹೌದು. ಎಲ್ಲಿಂದ ಬರ್ತಾರೆ ಸರ್ ಇವರೆಲ್ಲ? ವರ್ಲ್ಡ್ ವೈಡ್ ಇಂದ ಮೋರ್ ದನ್ 20 countries ಇಂದ ಬರ್ತಾರೆ. ಲೈಕ್ ಫ್ರಾನ್ಸ್, ಅಂದ್ರೆ ಜರ್ಮನಿ, ವಿಶ್ವದ 20 ಬೇರೆ 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 ದೇಶಗಳಿಂದ ದೇಶಗಳಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರ್ತಾರೆ. ಫ್ರಾನ್ಸ್, ಜರ್ಮನಿ, ರಷ್ಯಾ, ಇಟಲಿ, ಬೆಲ್ಜಿಯಂ, ಆ ರೀತಿಯಲ್ಲಿ ಸ್ಪೇನ್, ಹಾಗೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದರೆ ನೀವು ಪ್ಯಾನ್ ಇಂಡಿಯಾದಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಈಗ ಗುಜರಾತಿಂದ ಇದ್ದಾರೆ, ಕೋಲ್ಕತ್ತಾದಿಂದ ಇದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದ ಬ್ಯಾಂಗ್ಳೂರು, ತುಮಕೂರು, ಮೈಸೂರು, ಆ ಬೆಲ್ಟಿಂದಂತೂ ತುಂಬ ಜನ ಬರ್ತಾರೆ. ಈಗ ಅಂದ್ರೆ ಇಲ್ಲೆಲ್ಲೋ ಇಂಡಿಯಾ ಟ್ರಿಪ್ ಅಂತ ಬಂದಿರ್ತಾರೆ, ಬಂದಾಗ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗಿ ಇಲ್ಲಿಗೆ ಬರ್ತಾರಾ? ಇಲ್ಲ, ಹಾಗಿಲ್ಲ. ಅದು ಚಿಕಿತ್ಸೆಗೋಸ್ಕರನೇ ಡೈರೆಕ್ಟಾಗಿ ಅಲ್ಲಿಂದ ಮ್ಯಾಂಗ್ಳೂರು ಏರ್ಪೋರ್ಟ್ಗೆ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಟ್ರೀಟ್ಮೆಂಟ್ ತೊಗೊತಾರೆ, 3 weeks 4 weeks ಅಲ್ಲಿ ಸ್ಟೇ ಮಾಡ್ತಾರೆ, ಡೈರೆಕ್ಟಾಗಿ ಮ್ಯಾಂಗ್ಳೂರಿಗೆ ಹೋಗ್ತಾರೆ, ಆಮೇಲೆ ಅವ್ರ ಕಂಟ್ರಿಗೆ ಹೋಗ್ತಾರೆ. ಅಂದ್ರೆ ಸರ್ ಫ್ರಾನ್ಸು, ರಷ್ಯಾ ಇಂದ ಎಲ್ಲ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಉದ್ದೇಶಪೂರ್ವಕವಾಗಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾರೆ. ಓಕೆ. ಅಂದ್ರೆ ನಿಮಗೆ ಈಗ ರಿಪೀಟೆಡ್ ಪೇಷಂಟ್ಸ್ ಅಂದ್ರೆ ಈ ವರ್ಷ ಬರ್ತಾರೆ, ಮತ್ತೆ ನೆಕ್ಸ್ಟ್ ಇಯರ್ ಬರ್ತಾರೆ, ಅಥವಾ 5 ವರ್ಷ ಬಿಟ್ಟು ಬರ್ತಾರೆ, ಆ ಥರದ್ದು ಯಾವಾಗ ಆಗಿದೆಯಾ ಸರ್? ಖಂಡಿತವಾಗ್ಲಿ ಬರುವಂಥವ್ರು 80% ಜನ ರಿಪಿಟೇಷನ್ಸ್. ಈಗ ಕಳೆದ ವರ್ಷ ಬಂದಿದ್ದೀನಿ, ಈ ವರ್ಷ ಬರ್ತೀನಿ, ಅಥವಾ 2 ವರ್ಷದ ಹಿಂದೆ ಬಂದಿದ್ದೀನಿ, 4 ವರ್ಷದ ಹಿಂದೆ ಬಂದಿದ್ದೀನಿ, ಮತ್ತೆ ಪುನಃ ಈ ವರ್ಷ ಬರ್ತೀನಿ, ಆ ರೀತಿಯಲ್ಲೇ ಮ್ಯಾಕ್ಸಿಮಮ್ ಆಗಿ ಬಿಕಾಸ್ ಆಫ್ ದೇರ್ ಆ ಒಂದು ರಿಸಲ್ಟ್ಸು, ಪೀಸ್ಫುಲ್ ಎನ್ವೈರ್ಮೆಂಟು, ಅವರಲ್ಲಿ ಆಗುವಂಥ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸೈಕಲಾಜಿಕಲ್ ಚೇಂಜಸ್ ಇದೆಯಲ್ಲ, ಅದು ಅವ್ರನ್ನ ವಾಪಸ್ ಇಲ್ಲಿಗೆ ಅಟ್ರಾಕ್ಟ್ ಮಾಡ್ತದೆ. ಅಂದ್ರೆ ನೀವು ರೊಟೀನ್ ಏನೋ ಬಹಳ ಅದ್ಭುತವಾಗಿ ಸೆಟ್ ಮಾಡಿರ್ತೀರ ಸರ್. ಹಂಗಾದ್ರೆ ಏನು ರೊಟೀನ್ ಅಂದ್ರೆ ಅವ್ರಿಗೆ ಇರುವಷ್ಟು ದಿನ ಅವರು ಮತ್ತೆ ಬರಬೇಕು ಎನಿಸುವಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ ರೊಟೀನಲ್ಲಿ ಏನಿರುತ್ತೆ ಸರ್ ಎವ್ರಿ ಡೇ? ರುಟೀನಲ್ಲಿ ಅಂತೇಳಿ ಹೇಳಿದಾಗ ಫಸ್ಟ್ ಮಾರ್ನಿಂಗು ಅವ್ರಿಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ಆಮೇಲೆ 6 ಗಂಟೆಯಿಂದ 7 ಗಂಟೆ ತನಕ ಅವರಿಗೆ ಯೋಗಾಭ್ಯಾಸಗಳನ್ನು ಹೇಳ್ಕೊಡ್ತೀವಿ, ಪ್ರತಿ ದಿವಸ ಯೋಗಾಭ್ಯಾಸ. ಅದಾದಮೇಲೆ ಸಾಧಾರಣ 8 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್, ಅವರ ಡಿಸೀಸಿಗೆ ಅನುಗುಣವಾಗಿ ಅಥವಾ ಅವರ ಚಿಕಿತ್ಸೆಗೆ ಅನುಗುಣವಾಗಿರುವಂತಹ ಒಂದು ಬ್ರೇಕ್ಫಾಸ್ಟನ್ನು ಮಾರ್ನಿಂಗ್ 8 ಗಂಟೆ ಕೊಡ್ತೀವಿ. ಕಸ್ಟಮೈಸ್ಡ್, ಇಟ್ಸ್ ಟೋಟಲಿ ಕಸ್ಟಮೈಸ್ಡ್. ಇಫ್ ಅಟ್ ಆಲ್ ದೇ ಆರ್ ಅಲೌಡ್ ಟು ಹ್ಯಾವ್ ದ ಬ್ರೇಕ್ಫಾಸ್ಟ್, ಅದಕ್ಕೂ ಸಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬರ್ತದೆ. ಆಮೇಲೆ ಮಾರ್ನಿಂಗ್ ಸೆಷನ್ಸಲ್ಲಿ ಒಂದಿಷ್ಟು ಟ್ರೀಟ್ಮೆಂಟ್ಸ್ಗಳು ಬರ್ತದೆ. ಆಮೇಲೆ 1 o'clock ಲಂಚ್ ಇರ್ತದೆ. ಆಮೇಲೆ ಅಗೈನ್ 2:30 ಇಫ್ ಅಟ್ ಆಲ್ ದೇ ಹ್ಯಾವ್ ಸಮ್ ಟ್ರೀಟ್ಮೆಂಟ್ಸ್, ಅದರ ಬೇಸಿಸ್ ಮೇಲೆ ಚಿಕಿತ್ಸೆಗಳಿರ್ತದೆ. ಆಮೇಲೆ ಈವ್ನಿಂಗ್ ಒಂದು 4 o'clock ಸ್ವಲ್ಪ ಹರ್ಬಲ್ ಡಿಕಾಕ್ಷನ್ಸ್ಗಳನ್ನು ಕೊಡ್ತೀವಿ. 5:30 6:30 ತನಕ ಮತ್ತೆ ಪುನಃ ಪ್ರಾಣಾಯಾಮ, ಮೆಡಿಟೇಷನ್ಸು, ಧ್ಯಾನಗಳನ್ನು ಹೇಳ್ಕೊಡ್ತೀವಿ. ಆಮೇಲೆ ನೈಟ್ ಅಗೈನ್ ಅರೌಂಡ್ 7 o'clock ಡಿನ್ನರ್ ಕೊಡ್ತೀವಿ. ಅದು ಹಾಗೆ ಸ್ಪೆಸಿಫಿಕ್ ಆಗಿರುವಂತಹ ಅವರ ಡಿಸೀಸು ಅಥವಾ ಅವರ ಟ್ರೀಟ್ಮೆಂಟ್ಗೆ ಅನುಗುಣವಾಗಿರುವಂತಹ ಫುಡ್ಡನ್ನು ಇಲ್ಲಿ ಕೊಡುವಂಥದ್ದು ನಮ್ಮ ಸ್ಪೆಷಾಲಿಟಿ. ಸರ್ ನೋಡ್ತಾ ಇದೆ, ತುಂಬ ಜಾಗ ಇದೆ, ತೋಟ ಇದೆ, ಅಂದರೆ ಎಲ್ಲ ವಾಕಿಂಗ್ ಎಲ್ಲ ಇದೆ ಒಳಗಡೆ, ಕ್ಯಾಂಪಸ್ ಒಳಗಡೆ. ಖಂಡಿತವಾಗಿಯೂ ಇಲ್ಲಿ ಟೋಟಲಿ ಎನ್ವೈರ್ಮೆಂಟಲ್ಲಿ ಅವರಿಗೆ ವಾಕಿಂಗ್ ಆಗಿರ್ಬೋದು, ಅವರ ಪ್ರತಿಯೊಂದು ಆ ರುಟೀನ್ ಅಂದರೆ ಪ್ರಕೃತಿಯೊಂದಿಗೆ ಹೇಗಿರಬೇಕು ಅನ್ನುವಂಥದ್ದು ನಾವು ಇಲ್ಲಿ ಕಲಿಸ್ತೀವಿ. ಆ ಪ್ರಕೃತಿಯೊಂದಿಗೆ ಅವರು ಅದನ್ನು ಎಂಜಾಯ್ ಮಾಡ್ಕೊಂಡು, ಯಾಕಂದರೆ ತುಂಬ ಹಕ್ಕಿಗಳಿರ್ತವೆ, ಆ ಗಾಳಿ, ತಂಪಾದ ಗಾಳಿ, ಟೋಟಲಿ ಗ್ರೀನ್ರಿ, ಅದೇ ಅವರಿಗೆ ಒಂದು ಮಾನಸಿಕವಾದಂತಹ ಒಂದು ನೆಮ್ಮದಿ ಕೊಡ್ತದೆ. ಅದೊಂದು ಆ ಮಾನಸಿಕವಾದಂಥ ಆರೋಗ್ಯವನ್ನು ಸಹ ಅದು ಕೊಡ್ತಾ ಹೋಗ್ತದೆ. ಓಕೆ ಸರ್, ನನಗೆ ಒಂದು ಕುತೂಹಲ ಏನು ಅಂತಂದರೆ, ಇಲ್ಲಿಂದ ಹೊರಡ್ತಾರೆ, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನೀವು ಹೇಳಿದ್ರೆ ಸಂತೋಷವಾಗಿ ಹೋಗ್ತಾರೆ ಅಂತ. ಆಮೇಲೆ ಯಾರಾದರೂ ನಿಮಗೆ ಒಂದು ಟೆಸ್ಟಿಮೋನಿಯಲ್ ಥರ ಒಂದು ಮೆಸೇಜ್ ಮಾಡಿಯೋ, ಕಾಲ್ ಮಾಡಿಯೋ, ಸರ್ ನಮ್ಗೆ ತುಂಬ ಇಷ್ಟ ಆಯಿತು, ನಾನು ಹಿಂಗೆ ಕ್ಯೂರ್ ಆದೆ ಅಂತ ಹೇಳಿರೋ ಉದಾಹರಣೆಗಳು ಸಾಕಷ್ಟಿದೆ. ಪ್ರತಿಯೊಬ್ಬರು ಬಂದವರು ಆಮೇಲೆ ನಮಗೊಂಥರ ಅವರು ಫ್ಯಾಮಿಲಿ ಮೆಂಬರ್ ರೀತಿಯಲ್ಲಿ ಆಗಿರ್ತಾರೆ. ಅಂದರೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಬಂದಿನಿ, ಏನೋ ಒಂದು ದೊಡ್ಡ ಇದು ಅಂತೇಳಿ ಹೇಳಿಲ್ಲ, ಅವರಂಥರ ಫ್ಯಾಮಿಲಿ ಮೆಂಬರ್ಸ್ ರೀತಿಯಲ್ಲಿ ಆಗಿರ್ತಾರಲ್ಲ. ಸೊ ಅವ್ರು ರೆಗ್ಯುಲರ್ ಆಗಿ ಒಂದು ರೀತಿಯಲ್ಲಿ ಟಚ್ಚಲ್ಲಿ ಇರ್ತಾರೆ. ಆಮೇಲೆ ಅವ್ರು ಯಾರ್ದೋ ಫ್ರೆಂಡ್ಸನ್ನ ಕೊಡ್ತಾರೆ, ಅವರೇ ಯಾವುದೋ ರಿಲೇಟಿವ್ಸನ್ನ ಕಳಿಸ್ತಾರೆ, ಇಲ್ಲ ಅವರೇ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಸುಮ್ಮನೆ ಬಂದು ಜಸ್ಟ್ ಮಾತಾಡ್ಸೋಗೋಕೆ ಅಂತೇಳಿ ಹೇಳಿದವನು ಬರ್ತಾರೆ. ಈಗ ನಿನ್ನೆ ಒಬ್ಬರು ಬಂದಿದ್ದರು ಮೈಸೂರಿಂದ, ಅವ್ರು ಹಾಗೆ ಒಂದು 2 years ಬ್ಯಾಕ್ ಇಲ್ಲಿ ಅಡ್ಮಿಷನ್ ಆಗಿದ್ರು. ಮೊನ್ನೆ ಸಂಜೆ ಬಂದರು, ನಿನ್ನೆ ಸುಮ್ಮನೆ ಇದ್ದು ಮಾತಾಡ್ಕೊಂಡು ಎಲ್ಲ ನಾನು ಚೆನ್ನಾಗಿದ್ದೀನಿ, ಇಷ್ಟೆಲ್ಲ ನನಗೆ ಇಂಪ್ರೂವ್ಮೆಂಟ್ಸ್ ಆಯಿತು ಅಂತೇಳಿ ಹೇಳಿ ಹೋದರು. ಹಾಗೆ ಆ ರೀತಿಯಲ್ಲಿ ಹಲವಾರು ಜನ ಬರ್ತಾರೆ, ಆ ಫೀಡ್ಬ್ಯಾಕ್ಸ್ಗಳನ್ನು ಕೊಡ್ತಾರೆ. ಅದೇ ಈ ಸಂಸ್ಥೆಯ ಒಂದು ಗ್ರೋತಿಗೆ ಅದೇ ಕಾರಣ ಆಗಿರುತ್ತೆ ಆ್ಯಕ್ಚುಲಿ. ಸೂಪರ್. ಆಮೇಲೆ ಇನ್ನೊಂದು ಸರ್, ಈಗ ನನಗೇನು ರೋಗ ಇಲ್ಲ, ನನಗೆ ನೋವಿಲ್ಲ, ಏನಿಲ್ಲ, ಬಟ್ ನನಗೊಂದು ಆಸೆ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ನಾನೊಂದು ಡಿಟಾಕ್ಸ್ ಆಗಬೇಕು, ನನಗೇನೋ ಅಡಿಕ್ಷನ್ಲಿದ್ದೀನಿ. ಅಂದರೆ ನಾನು ಹೇಳ್ತಾ ಇದ್ದೆ ಅಡಿಕ್ಷನ್ ಬಿಡಬೇಕು ಅಂತಲ್ಲ, ನಾನು ಒಂದು ಸ್ವಲ್ಪ ಬಾಡಿನ ರೆಡಿ ಮಾಡ್ಕೋಬೇಕು ಅನ್ನೋರಿಗೆ ಇಲ್ಲಿ ಬರ್ಬೋದಾ? ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ಕಲಿಸುವಂಥದ್ದು. ಕೇವಲ ಆಯುರ್ವೇದದ ಮಹತ್ವವನ್ನು ನಾವು ನೋಡ್ತಾ ಹೋದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತೆ. ಅಂದರೆ ಆ ಒಬ್ಬ ಆರೋಗ್ಯವಂತ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು, ಅದೇ ರೀತಿ ಒಬ್ಬ ಡಿಸೀಸ್ ಪರ್ಸನ್ ತನ್ನ ಡಿಸೀಸನ್ನು ಯಾವ ರೀತಿಯಲ್ಲಿ ಕ್ಯೂರ್ ಮಾಡ್ಕೊಳ್ಬೋದು, ಎರಡೂ ಆಯುರ್ವೇದದ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಒಬ್ಬ ಆರೋಗ್ಯವಂತ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು, ಅದಕ್ಕೆ ಬೇಕಾಗುವಂತಹ ದಿನಚರ್ಯ ಇರ್ಬೋದು, ಋತುಚರ್ಯ ಇರ್ಬೋದು, ಅವನ ಡೈಲಿ ರುಟೀನ್ಸ್ಗಳು, ಅದನ್ನೆಲ್ಲದನ್ನು ನಾವು ಇಲ್ಲಿ ಟೀಚ್ ಮಾಡ್ತೀವಿ. ಅಂದರೆ ನಮ್ಮದೇ ಆದಂತಹ ಒಂದು ಗೋಶಾಲೆ ಇದೆ.
ಆ ದೇಸಿ ಇಂಡಿಯನ್ ಬ್ರೀಡ್ ಕೌಸ್ಗಳು, ಒಂದು ದೇಶೀಯ ದನಗಳನ್ನು ಹೊಂದಿರುವಂಥದ್ದು. ಆ ಗೋಶಾಲೆಯಲ್ಲಿ ಬೇರುವಂತಹ ತುಪ್ಪ, ಹಾಲು, ಮೊಸರು ಏನು ಬೇಕು ಅದನ್ನು ಯೂಸ್ ಮಾಡ್ತೀವಿ. ಇಲ್ಲಿಯ ವೆಜಿಟೇಬಲ್ಸ್ಗಳನ್ನ ಆರ್ಗ್ಯಾನಿಕ್ ಸಾವಯವ ರೀತಿಯಲ್ಲಿ ಆ ವೆಜಿಟೇಬಲ್ಸ್ಗಳನ್ನು ಬೆಳೆಸ್ತೀವಿ. ಅದು ನಮ್ಮ ಚಿಕಿತ್ಸೆಗಳಿಗೆ ಫುಡ್ಗಳನ್ನು ಪ್ರಿಪರೇಷನ್ಸ್ಗೆ ಅದನ್ನು ಯೂಸ್ ಮಾಡ್ಕೊತೀವಿ. ಹಾಗೆ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಮಗೆ ಬೇಕಾಗುವಂತಹ ಮೆಡಿಸಿನ್ಸ್ಗಳನ್ನು ನಾವು ಇಲ್ಲೇ ತಯಾರು ಮಾಡ್ತೀವಿ. ಅಂದರೆ ಔಷಧಿಗಳನ್ನು ನೀವೇ ತಯಾರು ಮಾಡ್ತೀವಿ? ಹಾಂ, ನಾವೇ ಇಲ್ಲೇ ನಮ್ಮ ಔಷಧಿಗಳನ್ನು ತಯಾರು ಮಾಡ್ತೀವಿ. ಅದನ್ನು ಚಿಕಿತ್ಸೆಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಆ ಮೆಡಿಸಿನ್ಸ್ಗಳನ್ನ ನಾವು ಹೊರಗಡೆ ಮಾರ್ಕೆಟ್ ಮಾಡೋದು, ಸೇಲ್ ಮಾಡುವಂಥದ್ದು ಮಾಡೋದಿಲ್ಲ. ಸೊ ಅದು ಸಹ ನಮ್ದು ಇನ್ನೊಂದು ಸ್ಪೆಷಾಲಿಟಿ ಆಗಿದೆ. ಹಾಗೆ ಎಲ್ಲ ಒಂದು ಪ್ರಕೃತಿದತ್ತವಾಗಿ ಒಂದಿಷ್ಟು ಔಷಧೀಯ ಸಸ್ಯಗಳನ್ನು ನಮ್ಮ ಒಂದು ಗಾರ್ಡನ್ನಲ್ಲೇ ಬೆಳಿತೀವಿ. ಆ ಔಷಧೀಯ ಸಸ್ಯಗಳನ್ನು ಯೂಸ್ ಮಾಡಿಕೊಂಡು ಚಿಕಿತ್ಸೆಗಳನ್ನು ಮಾಡ್ತೀವಿ. ಅದು ಇನ್ನೊಂದು ವಿಭಿನ್ನವಾಗಿರುವಂಥದ್ದು, ಮತ್ತು ಒಂದು ನಮ್ಮ ಸಿಗ್ನೇಚರ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಾವು ವಿಭಿನ್ನತೆಗಳನ್ನು ಹೊಂದಿದ್ದೀವಿ. ಸರ್, ಈಗ ನಾನು ಹೇಳ್ತಾ ಇರೋದು, ಒಬ್ಬರಿಗೆ ಯಾರಿಗೋ ಹುಷಾರಿಲ್ಲ, ಅವ್ರು ಬಂದಿರೋದು ಬೇರೆ. ನಾವೊಂದು 5 ಜನ ಫ್ರೆಂಡ್ಸು, ಒಬ್ಬೊಬ್ರಿಗೆ ಬೇರೆ ಬೇರೆ ತರಹದ ಸಮಸ್ಯೆ ಇರುತ್ತೆ, ಅಥವಾ 5 ಜನಕ್ಕೂ ಒಂದು ಹೊಸ ಜೀವನ, ಬದುಕಲು ಕಲಿಯಿರಿನ ಇಲ್ಲಿ ಕಲಿಬೇಕು ಅಂತ ಖಂಡಿತವಾಗ್ಲೂ ಬದುಕನ್ನ ಕಲೀರಿ, ಬದುಕು ಹೇಗೆ ಇರಬೇಕು ಅನ್ನುವಂಥದ್ದನ್ನು ಕಲಿಸ್ಲಿಕ್ಕೆ ನಾವಿರುವಂಥದ್ದು. ಅವರ ಲೈಫ್ ಸ್ಟೈಲನ್ನು ಮಾಡಿಫಿಕೇಶನ್ ಮಾಡಿಸ್ಲಿಕ್ಕೆ, ಹೇಗೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಹೇಳ್ಕೊಡ್ಲಿಕ್ಕೋಸ್ಕರ, ತಿಳಿಸ್ಕೊಡ್ಲಿಕ್ಕೋಸ್ಕರ ನಾವಿರುವಂಥದ್ದು. ಅದನ್ನೇ ನಾವಿಲ್ಲಿ ಅಡಾಪ್ಟ್ ಮಾಡಿಸ್ಕೊಳ್ತೀವಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳಿಗೆ ಉತ್ತರ ಸಿಕ್ತು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಾಗಿತ್ತು ಡಾಕ್ಟರ್ ರಾಜೇಶ್ ಬ್ಯಾರಿ ಅವ್ರ ಜೊತೆಗಿನ ಮಾತುಕತೆ. ನನಗೂ ಸಾಕಷ್ಟು ಕುತೂಹಲಗಳಿತ್ತು. ಏನು ಮಾಡ್ತಾರೆ ಈ ಜಾಗದಲ್ಲಿ, ಯಾಕೆ ಫಾರಿನರ್ಸ್ ಓಡಾಡ್ತಾ ಇದ್ದಾರೆ, ಏನು ವಿಷಯ ಅಂತೆಲ್ಲ ಈಗ ಅರ್ಥ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ವಿಚಾರಗಳಿದೆ. ನಿಮಗೆ ಯಾವ್ಯಾವ ಸಮಸ್ಯೆ ಇದೆಯೋ ನನಗೆ ಗೊತ್ತಿಲ್ಲ. ಅಂದರೆ ನಿಮಗೆ ಅವ್ರು ಹೇಳಿದ ಹಾಗೆ ಬೆನ್ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಬೇರೆ ಬೇರೆ ತರಹದ ಕಾಯಿಲೆಗಳು, ಸಮಸ್ಯೆಗಳು ಮನುಷ್ಯನಿಗಿರುತ್ತೆ. ಸುಮಾರು ವರ್ಷಗಳಿಂದ ನೀವು ಒದ್ದಾಡ್ತಾ ಇರ್ತೀರಿ. ಅಂಥವಕ್ಕೆಲ್ಲ ಒಂದು ಅದ್ಭುತ ಆಯುರ್ವೇದ ಪರಿಹಾರ ಇಲ್ಲಿ ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಇವಾಗಲೇ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್ಗೊಂದು ಫೋನ್ ಮಾಡಿ. ಅಲ್ಲಿ ಬೆಡ್ಸ್ ಅವೈಲೇಬಲ್ ಇದೆಯಾ ಕೇಳಿ, ನಾವು ಬರ್ಬೋದಾ ಕೇಳಿ, ಯಾವತ್ತಿಂದ ಯಾವತ್ತಿಗೆ ಬಂದರೆ ನಮಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಕೇಳಿ. ಇಲ್ಲಿ ಬನ್ನಿ, ನಿಜವಾಗ್ಲೂ ಹೇಳ್ತೀನಿ, ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಹೆಂಗಿದೆ ಗೊತ್ತೇನ್ರಿ, ಆ ಜಂಜಾಟ ಸದ್ದೆಲ್ಲ ಕೇಳಿ ಕೇಳಿ ಕಿವಿ ಹಾಳಾಗೋಗ್ಬಿಟ್ಟಿತ್ತು. ಇವಾಗೇನೋ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ಇಲ್ಲೊಂದು 7-8 ದಿನ ಇದ್ದರೆ ಅವ್ರು ಹೇಳಿದಾಗೆ ಬದುಕಲು ಕಲಿಯಿರಿ ಅನ್ನೋದು ನಿಮ್ಮ ಜೀವನಕ್ಕೆ ನೀವೇ ಅಳವಡಿಸ್ಕೊಂಡ್ಬಿಡ್ತೀರಾ. ಅದ್ಭುತವಾದ ಜೀವನ ಪಾಠ ಇಲ್ಲಿ ನೀವು ಕಲಿಬೋದು. ಹಾಗಾಗಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ನೀವು ಈಗಲೇ ಹೊರಡಬೇಕಾಗಿರೋದು ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು. ಇದಿರೋದು ಕುಂದಾಪುರ ತಾಲೂಕಿನಲ್ಲಿ, ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ. ಫೋನ್ ಮಾಡಿ, ನಿಮ್ಗೆ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.